ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆಂತಹ ಘಟನೆ ಅಂತ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯ ನೇಮಕಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಟಿಸಿ ಪಡ್ಕೊಂಡು ಮಕ್ಕಳನ್ನ ಬೇರೆ ಶಾಲೆಗೆ ಪೊಲೀಸರು ಸೇರಿಸಿದ್ದಾರೆ. 22 ಮಕ್ಕಳಿದ್ದ ಶಾಲೆಯಲ್ಲಿ ಕೇವಲ ಓರ್ವ ವಿದ್ಯಾರ್ಥಿ ಮಾತ್ರ ಇರೋದಂತೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನು ಯಾವ ಮನಸ್ಥಿತಿಯಲ್ಲಿ ಇದ್ದೀರಾ ನೀವೆಲ್ಲ ಅಂತ ಹೇಳಿ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದೀರಾ, ಏನು ಕಲಿಸ್ತಾ ಇದ್ದೀರಾ? ದಲಿತ ಮಹಿಳೆ ಅಡುಗೆ ಮಾಡಕ್ಕೆ ನೇಮಕ ಆದ ತಕ್ಷಣ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಏನೋ ಅಡುಗೆ ಮಾಡಿದ ತಕ್ಷಣ ಅದರಲ್ಲಿ ಏನಾದರೂ ಬೇರೆ ಇರುತ್ತಾ? ಮನಮರ್ಯಾದೆ ಬೇಡವಾ ನಿಮಗೆಲ್ಲ? ಯಾವ ಮಾನಸಿಕತೆಯನ್ನು ಇಟ್ಕೊಂಡು ಇನ್ನೂ ಇದ್ದೀರಾ? ಅದಕ್ಕೆ ನಿಮ್ಮ ಜಿಲ್ಲೆ ಇನ್ನೂ ಹಾಗೆ ಹಿಂದುಳಿಯೋಕ್ಕೆ ಕಾರಣ ಆಗಿರೋದು. ಇನ್ನು ಮುಂದೆ ಬರೋಕ್ಕೆ ಆಗ್ತಾ ಇಲ್ಲ ನಿಮ್ಮ ಜಿಲ್ಲೆ. ಅವರು ಮನುಷ್ಯರಲ್ವೇನ್ರಿ? ಮನುಷ್ಯರಲ್ವಾ? ನಾಳೆ ನಿಮ್ಮನ್ನೇ ಅವ್ರು ಆ ಥರ ತಿರಸ್ಕಾರ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಯೋಚನೆ ಮಾಡ್ಕೊಳ್ಳಿ. ಅಸಹ್ಯ ಅನ್ಸಲ್ವಾ ಈ ರೀತಿಯಾಗಿ ಮಾನಸಿಕತೆ ಇಟ್ಕೊಳ್ಳುವಂಥವ್ರು? ಅವ್ರು ಅಡುಗೆ ಮಾಡಕ್ಕೆ ಬಂದ್ರಂತೆ, ಮಕ್ಕಳನ್ನ ಕರ್ಕೊಂಡು ಹೋದ್ರಂತೆ, ಏನಾಗ್ಬಿಡುತ್ತೆ? 2024-25ನೇ ಸಾಲಲ್ಲಿ ಒಟ್ಟಾರೆ 1ರಿಂದ 7ನೇ ತರಗತಿಗೆ 22 ಮಕ್ಕಳಿದ್ವು. ಇವಾಗ 21 ಮಕ್ಕಳು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಒಂದು ಮಗು ಹೋಗ್ತದೆ, ತೇಜಸ್ ಅಂತ. ಇದರಲ್ಲಿ 16 ಮಕ್ಕಳು ಟಿ ಸಿ ತೆಗೆದಿದ್ದೀನಿ. 16 ಮಕ್ಕಳು ಟಿ ಸಿಲಿ 12 ಟಿ ಸಿ ಕೊಟ್ಟಿದ್ದೀನಿ. ಇನ್ನೂ 5 ಟಿ ಸಿ ತಗೋಬೇಕು ನಾನು. ಈಗ ಬರ್ತಾ ಇರೋರು ಏನಂತಂದ್ರೆ ಒಂದೇ ಒಂದು ಮಗು ಬರ್ತಾ ಇರೋದು 3ನೇ ತರಗತಿ. ಈಗ ಎಲ್ಲರೂ ಫೋನ್ ಮಾಡಿ ಕೇಳೋದೇನೆಂದ್ರೆ ಊರಿನ ಪೋಷಕ ವರ್ಗ ಎಲ್ಲ ಟಿ ಸಿ ಬೇಕು ಅಂತಾರೆ. ಅದಕ್ಕೆ ಕಾರಣ ಇಂಥ ಕಾರಣ ಅಂತ ನನಗೆ ಸಮರ್ಪಕವಾದ ಕಾರಣ ಗೊತ್ತಿಲ್ಲ. ಪೋಷಕ ವರ್ಗದವನ್ನೇ ಅಡುಗೆ ಸಹಾಯಕರು ಚೇಂಜ್ ಆಗಿದೆ ಒಂದು ಕಾರಣ ಅನ್ನೋ ಒಂದು ಆರೋಪ ಸರ್, ನಿಜಾನ ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. 22 ಇರೋದ್ರಿಂದ ನಮ್ಮ ಅಕ್ಷರದಾಸಾಧಿಕಾರಿಗಳು ಒಬ್ಬರನ್ನ ತೆಗೆಬೇಕು ಅಂತ ಹೇಳಿದ್ರು. ತೆಗೆದಿದ್ದೀನಿ. ರೋಸ್ಟೆಡ್ ಅನುಸಾರ ಒಬ್ಬರನ್ನ ಮುಖ್ಯ ಅಡಿಗಾರಾಗಿ ಉಳಿಸ್ಕೊಂಡಿದ್ದೀನಿ. ಯಾಕೆ ಬರ್ತಾ ಅಂದರೆ ಇವರು ಅಡುಗೆ ಮಾಡೋಕ್ಕೆ ಇದಕ್ಕೆ ಮೇಲೆ ಒಬ್ಬರು ಬರಲಿಲ್ಲ ಸರ್. ಆತ ಈತಾಗ ಅವರು ಇದೆಲ್ಲಿ ಬೇಕಲ್ಲಿ ಓಡಿಸ್ಕೊಂಡು ಕರ್ಕೊಂಡು ನಮ್ಮ ಎಸ್ ಸಿ ಬೇದರಿಗೆ ನಂಜಮ್ಮ ಅಂತ ಅಷ್ಟೇ ಸರ್. ಈಗ ನಂಜಮ್ಮವ್ರು ಮೊದಲು ಮಾಡ್ತೀನಿ ಸರ್. ಅವ್ರು ಮೊದಲೇ ಮಾಡ್ತಿದ್ರು, ಲಿಂಗೇಜ್ ಮಾಡ್ತಿರು. ಈಗ ಅವರು ಆದಮೇಲೆ ಇವ್ರು ಮಾಡೋಕ್ಕೆ ಇದಕ್ಕದು ಯಾವಾಗಿಂದ ಸರ್? ಇನ್ನೊಂದು ಒಂದು 2 ತಿಂಗಳಿಂದ ಇದೆ ಸರ್. ಅವರು ಆದಮೇಲೆ ಇವ್ರು ಹಾಕೋದು ಅಷ್ಟೇ ಸರ್. ಹಾಂ ಕಳಿಸೋದು ಅಂತಲ್ಲ, ಅವ್ರು ಟಿ ಸಿ ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ. ಇವ್ರು ಅಡುಗೆ ಮಾಡ್ತಾವ್ರೆ ಅಂತ ಕಾರಣಕ್ಕೆ ಹಾಂ ಮೊದಲು ಇವರು ತೊಳೆಯೋದು ಬೆಳಗೋದು ಕಸ ಗೂಸೋದು ಇವರಿದ್ರು ಸಹ. ಅಡುಗೆ ಲಿಂಗಾಯತರು ಬೇರೆ ಮಾಡ್ತಿರು. ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ ಇದಕ್ಕೆ ಅಂದ್ಬಿಟ್ಟು ಒಬ್ಬರೇ ಮಾಡ್ತಿದ್ರು. ಅವತ್ತು ಆಗ್ಬಿಟ್ಟು ಈಗ ಇವ್ಳು ಮಾಡೋಕ್ಕೆ ಇದಕ್ಕದು. ಯಾಕೆ ಹುಡುಗರು ಗೊತ್ತಲ್ಲ ಯಾಕೆ ಎಸ್ ಸಿ ಅಡುಗೆ ಮಾಡ್ತಾವ್ರೆ ಅಂತ ಬೇಡಿಕೆ ಮಾಡೋದು ಏನು ಮಾಡೋದು ಇಲ್ಲಿ ಜಾತಿ ಮತ ಮಾಡ್ತಾವ್ರೆ ಸರ್. ಎಸ್ ಸಿನೇ ಇಲ್ಲಿ ಕಳಿಸ್ಕೊಡಿ ಸರ್ ಸಾಬ್ರತಂದು. ಎಸ್ ಸಿ ಇಲ್ಲಿ ಮಾಡೋಂಗಿಲ್ಲ ಅಂತ ನಮ್ಮನ್ನ ಡಿ ಆರ್ ಮಾಡ್ತಾ ಹೋಗ್ತಾರೆ ಸರ್. ಗೊತ್ತಿಲ್ಲ ಸರ್. ಇದು ಯಾರು ಹೌದು ಸರ್. ನಾನು ಯಾವ ಕಡೆಗೆ ಹೋಗ್ಬೇಕು ಅಂತ ನನಗೆ ದಾರಿ ಗೊತ್ತಿಲ್ಲ ಸರ್. ನಾನು 27 ವರ್ಷ ಕೆಲಸ ಮಾಡಿದ್ದೀನಿ ಸರ್. ಎಲ್ಲಿ? ಇಲ್ಲಿ 10 ರೂಪಾಯಿನಿಂದ ಡ್ಯೂಟಿ ಮಾಡಿದ್ದೀನಿ ಸರ್. 27 ವರ್ಷ ಆಯಿತು ಸರ್ ನಾನು ಕೆಲಸ ಮಾಡೋಕ್ಕೆ. ಇವಾಗ ನಾನು ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ದಾರಿನೇ ನನಗೆ ತೆಗ್ತಾ ಇರ್ತೇನೆ ಸರ್. ಡ್ಯೂಟಿ ಮಾಡಿಬಿಟ್ಟು ನಾನು ಎಲ್ಲಿ ಹೋಗೋದು ಅಂತ ಅಪ್ಲೈ ಗೊತ್ತಿಲ್ಲ ಸರ್ ನನಗೆ. 2 ಕುಕ್ಕರ್ ಕೆಲಸ ನನಗೆ ಬಂದರೆ ಸೈಕಲ್ ಕೆಲಸ ನನಗಿತ್ತು. ಇವಾಗ ಕೆಲಸ ಬಂದು ಅಪ್ಲೈ ಮಾಡ್ತಿದ್ದಕ್ಕೆ ಬೇರೆ ಕಡೆಗೆ ಹಾಕೋತೀವಿ. ನಮ್ಮ ಮಕ್ಕಳು ಒಳಗೆ ಮಾಡ್ತಾರೆ, ನಾವು ತಿನ್ಬಿಡಲ್ಲ ಅಂತ. ನನ್ನ ಸಹೋದ್ಯೋಗಿ ಚಾಮರಾಜನಗರ ಪ್ರತಿನಿಧಿ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ವಿಜಯ್, ನಿಮ್ಮ ಜಿಲ್ಲೆ ಈ ಹಿಂದುಳಿಯೋಕ್ಕೆ ಕಾರಣ ಇದೇ ಇರಬೇಕು ಅಂತ ಕಾಣಿಸುತ್ತೆ. ಇನ್ನು ಯಾವ ಮಾನಸಿಕತೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ? ಏನು ದಲಿತ ಮಹಿಳೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಏನಾದರೂ ಬೇರೆ ಏನಾದರೂ ಆಗ್ಬಿಡುತ್ತೆ? ಅವರ ಹೊಟ್ಟೆಯಲ್ಲಿ ಪಚನ ಆಗಲ್ವಂತ? ಅದು ಕರಗೋದೇ ಇಲ್ವಂತ? ಅಥವಾ ತಿಂದಿದ್ದು ಅರಗೋದಿಲ್ವಂತ ಇವ್ರಿಗೆ ಯಾರಿಗೂ? ಖಂಡಿತವಾಗಿಯೂ ಅರುಣ್, ಇದೇ ಎಲ್ಲಾ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ಕಾಣ್ತಾ ಇದ್ವಿ. ಯಾಕಂದ್ರೆ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ಕಳೆದ 2 ತಿಂಗಳಿಂದ ಕೂಡ ನೇಮಕವನ್ನ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ಶಾಲೆಯಲ್ಲಿ ಕಳೆದ ವರ್ಷ 24ಕ್ಕೂ ಹೆಚ್ಚು ಮಕ್ಕಳು ಒಂದು ವ್ಯಾಸಂಗವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಆ ವೇಳೆಯಲ್ಲಿ 2 ಅಡುಗೆ ಸಿಬ್ಬಂದಿಗಳನ್ನ ಶಾಲೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ನೇಮಕ ಮಾಡಿದ್ರು. ತದನಂತರ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆಯನ್ನ ಅಡುಗೆ ಸಹಾಯಕಿಯನ್ನ ತೆಗೆದುಹಾಕಿರ್ತಕ್ಕಂಥ ನಾವು ಕಾಣ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ಮುಖ್ಯ ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಿದ್ದಾರೆ. ಈ ಒಂದು ಕಾರಣಕ್ಕೆ ಈ ಶಾಲೆಯಿಂದ ಮಕ್ಕಳನ್ನ ಟಿ ಸಿ ಪಡೆದು ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಸಾಕಷ್ಟು ಟೀಚರ್ ಅದು ಇದಾರಾ? ಈಗ ಸದ್ಯ ಒಬ್ಬ ಶಿಕ್ಷಕರು ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಒಬ್ರು ಶಿಕ್ಷಕರು ಕೂಡ ಇರ್ತಕ್ಕಂಥದ್ದು, ಮತ್ತೆ ಒಬ್ಬ ವಿದ್ಯಾರ್ಥಿ ಅಷ್ಟೇ ಈ ಬಾರಿ ಶಾಲೆಗೆ ಬರ್ತಾ ಇರ್ತಕ್ಕಂಥ. ಕೇವಲ ಅಡುಗೆ ಮಾಡುವಂತವ್ರದ್ದು ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಕರ ಕೊರತೆನೂ ಇರಬಹುದಲ್ವಾ? ಶಿಕ್ಷಕರ ಇಲ್ಲ ಅಂತ ಮಕ್ಕಳಿಗೆ ಪಾಠ ಯಾರು ಮಾಡೋರಲ್ಲಿ? ಇಲ್ಲ
ಅರುಣ್, ಈ ಶಾಲೆಯಲ್ಲಿ ಇಬ್ಬರು ಶಿಕ್ಷಕರು ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಕಳೆದ ಬಾರಿ 22 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಾ ಇದ್ರು. ಮತ್ತೆ ಹಿಂದೆಯೂ ಕೂಡ ಶಿಕ್ಷಕರು ಒಳ ಜಗಳದಿಂದಾಗಿ ಸಾಕಷ್ಟು ಬಾರಿ ಪೋಷಕರು ಆ ಶಿಕ್ಷಕರನ್ನ ಬದಲಾಯಿಸಿಕೊಡಿ ಅಂತ ನಿಟ್ಟಿನಲ್ಲಿ ಆಕ್ರೋಹವನ್ನು ಕೂಡ ಮಾಡಿದ್ರು, ಮತ್ತೆ ಪ್ರತಿಭಟನೆ ನಡೆಸಿದ್ರು ಅಂತ ಹೇಳ್ಬೋದು. ಆ ವೇಳೆ ಶಿಕ್ಷಣ ಇಲಾಖೆ ಕೂಡ ಎಚ್ಚೆತ್ತುಕೊಳ್ಳೋದ್ರ ಮೂಲಕವಾಗಿ ಆ ಶಿಕ್ಷಕರನ್ನ ಬೇರೆಡೆಗೆ ಒಂದು ಡೆಪ್ಯೂಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿತ್ತು. ಮತ್ತೆ ಈಗ ಬೇರೆ ಶಿಕ್ಷಕರನ್ನು ಕೂಡ ನೇಮಕವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಘಟನೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತಲೆ ತಗ್ಗಿಸಬಹುದು ಅಂತಾನೆ ಹೇಳ್ಬೋದು. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.